ನಡು ರಸ್ತೆಯಲ್ಲೇ ನಟಿಮಣಿ ರಂಪಾಟವನ್ನ ಮಾಡ್ಕೊಂಡಿದ್ದಾರೆ. ಕೈ ಮಿಲಾಯಿಸಿ ಜೋರ್ ಗಲಾಟೆ ಆಗಿದೆ. ನ್ಯೂಸ್ 18 ನಲ್ಲಿ ಗಲಾಟೆಯ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯವಾಗಿದೆ. ಮುಂದಿನ ಹಂತದಲ್ಲಿ ಅದನ್ನ ನಿಮ್ಗೆ ತೋರಿಸ್ತೀವಿ. ಅಷ್ಟಕ್ಕೂ ಯಾರೀ ನಟಿಮಣಿ ಈ ರೀತಿ ಗಲಾಟೆ ಮಾಡ್ಕೊಂಡಿರೋದು, ಯಾತಕ್ಕೋಸ್ಕರ ಅಲ್ಲಿ ಗಲಾಟೆ ಆಯ್ತು ಅದನ್ನು ಕೂಡ ಹೇಳ್ಬಿಡ್ತೀವಿ. ಅಲ್ಲಿ ಗಲಾಟೆ ಎಲ್ಲಿ ತನಕ ಹೋಗಿತ್ತು, ಯಾವ ಲೆವೆಲ್ಗೆ ಹೋಯ್ತು ಅಂದ್ರೆ ಕೈ ಮಿಲಾಯಿಸೋ ಹಂತಕ್ಕೆ ಹೋಗಿತ್ತು. ಅಷ್ಟು ಜೋರಾಗಿ ಗಲಾಟೆ ಮಾಡ್ಕೊಂಡಿದ್ದಾರೆ. ಕಾರ್ಗೆ ಸೈಡ್ ಕೊಡುವಂತ ವಿಚಾರಕ್ಕೆ ಅಲ್ಲಿ ಜಗಳ ಶುರುವಾಯಿತು. ಬಂಟ್ವಾಳದಲ್ಲಿ ನಟಿ ಶೋಭಿತಾ ಈ ರೀತಿ ಗಲಾಟೆ ಮಾಡ್ಕೊಂಡಿರೋದು, ಎದುರಿಗೆ ಬಂದ ಕಾರ್ನವರ ಜೊತೆಗೆ ಜಗಳ ಮಾಡ್ಕೊಂಡಿದ್ದಾರೆ. ಜಗಳ ಮಿತಿಮೀರಿ ಕೈ ಮಿಲಾಯಿಸೋ ಹಂತಕ್ಕೆ ಹೋಗಿದೆ. ಅಷ್ಟರ ಮಟ್ಟಿಗೆ ಇವರು ಜೋರಾಗಿ ಜಗಳ ಮಾಡ್ಕೊಂಡಿರೋದು. ಇನ್ನು ಶೋಭಿತಾ ಯಾರು ಅಂತಂದ್ರೆ ಕನ್ನಡ ಹಾಗೇನೆ ತುಳು ಚಿತ್ರಗಳಲ್ಲಿ ಇವರು ನಟನೆಯನ್ನ ಮಾಡ್ತಾ ಇದ್ದಾರೆ. ಫೆಬ್ರವರಿ 10ರಂದು ನಡೆದಂತ ಗಲಾಟೆಯ ವಿಡಿಯೋ ಇದೀಗ ವೈರಲ್ ಆಗಿದೆ. ಇನ್ನು ವಿಟ್ಲ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ, ಆ ದೃಶ್ಯಾವಳಿ ಇದೀಗ ಸ್ಕ್ರೀನ್ ಮೇಲೆ ನಾವು ನೋಡ್ತಾ ಇದ್ದೀವಿ. ರಸ್ತೆಯಲ್ಲಿ ಹೊಡೆದಾಟ ಆಗಿದೆ. ಸೈಡ್ ಕೊಡೋ ವಿಚಾರಕ್ಕೆ, ಕಾರ್ಗೆ ಸೈಡ್ ನೀಡೋ ವಿಚಾರದಲ್ಲಿ ಈ ರೀತಿ ಜಗಳ ಆಗಿರೋದು. ಈ ಬಗ್ಗೆ ಮಾತಾಡೋದಕ್ಕೆ ಖುದ್ದು ನಟಿ ಶೋಭಿತಾ ಅವರೇ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶೋಭಿತಾ ಅವರೇ, ಏನಿದ್ ಗಲಾಟೆ? ಮೇಡಮ್, ನಾನು ಅದೇ ತೆಲುಗು ಮೂವಿ ಆಫರ್ ಅದು ಅಗ್ರಿಮೆಂಟ್ ಮುಗಿಸ್ಕೊಂಡು ಬರ್ತಾ ಇದ್ದೆ. ಅದೇ ಏರ್ಪೋರ್ಟ್ ಇಂದ ನಮ್ಮ ಮನೆ ಕಡೆ ಬರ್ತಾ ಇದೆ. ಸೊ ನಾವ್ ಬರ್ತಾ ಇರುವಾಗ ನಮ್ಮ ಎದುರು ಕಡೆ ಅಪೋಸಿಟ್ ಕಾರ್ ಅಂತ ಎರಡು ಇದ್ವು, ಓವರ್ಟೇಕ್ ಮಾಡ್ಕೊಂಡು ಬರ್ತಿದ್ರು ಅವರು. ನಮ್ಗೆ ಅಂದ್ರೆ ಕೆಳಗಡೆ ಡೌನ್ ಇತ್ತು, ಮುಂದೆ ಹೋಗ್ಬಿಟ್ರೆ ಫುಲ್ ಆಕ್ಸಿಡೆಂಟ್ ಆಗ್ಬಿಡುತ್ತೆ, ಯಾರು ಉಳಿಯೋಕೆ ಚಾನ್ಸ್ ಇರ್ಲಿಲ್ಲ, ಆ ಟೈಪ್ ಇತ್ತು. ಸೊ ಕೆಳಗಡೆ ತಕೊಂಡ್ವಿ, ಅದು ಹೋಗಿ ಶಾಪ್ ಅಂದ್ರೆ ಅದು ಗೋಡೆಗೆ ಬಡ್ದ್ ಬಿಡ್ತು. ಆಕ್ಚುಲಿ ನಮ್ ಕಾರು ಅದು ಹಾನಿ ಆಗ್ಬಿಡ್ತು. ಫುಲ್ ಡ್ರೈವ್ ಯಾರು ಮಾಡ್ತಿದ್ರು ಕಾರ್ನ? ಡ್ರೈವ್ ಸಹ ನಟ. ಸೊ ಅವ್ರು ನಮ್ ಡ್ರಾಪ್ ಮಾಡಕ್ ಬಂದಿದ್ರು. ಸೊ ನಮ್ ಕಾರು ಫುಲ್ ಅಂದ್ರೆ ಇಂಜಿನ್ ಆತರ ಎಲ್ಲ ಒಡೆದೋಗಿದೆ. ಸೊ ನಾವ್ ಆತರ ತುಂಬಾ ಗೊತ್ತಲ್ವ ಮೇಡಮ್, ಆ ಟೈಮಲ್ಲಿ ಏನಾದ್ರು ರೋಡ್ ಚಿಕ್ಕದಾಗಿತ್ತು ಅಲ್ಲಿ. ಹೌದು, ರೋಡ್ ಚಿಕ್ಕದಾಗಿತ್ತು ತುಂಬಾ. ಸೊ ಅದೇ ಅವ್ರು ಏನ್ ಮಾಡಿದ್ರು, ಆತರ ಓವರ್ಟೇಕ್ ಮಾಡ್ಕೊಂಡು ಹೋದ ಕಾರು ಸ್ವಲ್ಪ ನಿಲ್ಸಿ ಹಿಂದೆ ನೋಡ್ಕೊಂಡು ಸೀದಾ ಹೋಗ್ಬಿಟ್ರು. ಅವಾಗ ಏನ್ ಮಾಡಿದ್ರು, ಅವರು ಸಹನಟ ಇದಾರಲ್ಲ, ಅವ್ರು ಹೋಗಿ ಓವರ್ಟೇಕ್ ಅಂದ್ರೆ ಅವ್ರನ್ನ ಹಿಡಿದ್ಬಿಟ್ರು. ಹೋಗಿ ಕರ್ಕೊಂಡ್ ಬಂದ್ರು. ಯಾಕೆ ಸರ್ ಈ ತರ ಮಾಡ್ಬಿಟ್ಟು ನೀವು ಓಡಿ ಹೋಗ್ತಿದ್ರಲ್ಲ, ಯಾಕೆ ಸರ್? ಈಗ ಕಾರ್ ಡಿಕ್ಕಿ ಆಯ್ತು ಅಂದ್ರಲ್ಲ ನೀವು, ನಿಮ್ ಕಾರ್ ಹೋಗ್ತಾ ಇದ್ದಿದ್ದು ಅದೇ ಕಾರಲ್ಲಿ ಮತ್ತೆ ನೀವು ಹೋಗಿದ್ದ ಅಥವಾ ಹೆಂಗೆ ಹಿಡಿದ್ರು ಅವ್ರನ್ನ ಹೋಗಿ? ಮತ್ತೊಂದ್ ಕಾರ್ ಇತ್ತಲ್ಲ, ಅವ್ರ ಜೊತೆ ಬಂದಿತ್ತಲ್ಲ ಕಾರು, ಈಗ 2 ಕಾರ್ ಅವ್ರು ನಿಲ್ಸ್ಬಿಟ್ಟಿದ್ರು. ಅವ್ರ ಕಾರಲ್ಲಿ ಹತ್ತಿ ಹೋಗ್ಬಿಟ್ರು ಅವ್ರ ಹಿಂದೆ. ಸೊ ಅವ್ರು ಬಂದ್ರು, ನಮ್ ಜೊತೆ ನಾವು ಮಾತುಕತೆ ನಡೀತಾ ಇದೆ ಆ ಟೈಮಲ್ಲಿ. ಮಧ್ಯ ಯಾವನೋ 3rd ಪರ್ಸನ್ ಬಂದು ಅಲ್ಲಿ ಗಲಾಟೆ ಮಾಡಕ್ ಶುರು ಮಾಡಿದ. ಆಕ್ಚುಲಿ ಅವ್ನು ಸ್ಟಾರ್ಟಿಂಗ್ ನಮ್ಗೆ ಸಪೋರ್ಟ್ ಮಾಡ್ಕೊಂಡ್ ಬಂದ. ಅವ್ನು ಯಾವನು ನಿಮ್ಗೆ ಈ ತರ ಮಾಡ್ದ ಅಂತ ಸಪೋರ್ಟ್ ಮಾಡ್ತಿದ್ವಿ. ಯಾವಾಗ ಆ ಕಾರ್ನವ್ರು ಅವ್ನಿಗೆ ಪರಿಚಯ ಅಂತ ಗೊತ್ತಾಯ್ತು, ಅವ್ನು ನಮ್ಗೆ ಒಪೋಸಿಟ್ ತಿರುಗಿ ಮಾತಾಡಕ್ ಶುರು ಮಾಡ್ದ. ಹಂಗೆ ಹಿಂಗೆ ಅಂತ ಮಾಡಕ್ ಶುರು ಮಾಡಿದ. ನಾನು ಅವಾಗ ನಿಮ್ಮನ್ನು ಓವರ್ಟೇಕ್ ಮಾಡ್ಕೊಂಡು ಹೋಗಿ ಅದೇ ಊರ ವ್ಯಕ್ತಿ. ನಾನ್ ಅಂದೆ, ನೀವು 3rd ಪರ್ಸನ್, ನೀವ್ ಏನಾದ್ರು ನೋಡಿದ್ರ? ಆಕ್ಸಿಡೆಂಟ್ ಆಗಿರೋದು ನೀವ್ ಏನಾದ್ರು ನೋಡಿಲ್ವಲ್ಲ, ನೀವ್ ಯಾಕೆ ಈ ತರ ಮಾತಾಡ್ತಿದ್ರಿ? ನಾವ್ ಮಾತಾಡ್ತಿದ್ವಲ್ಲ, ನೀವ್ ಯಾರು ಮಾತಾಡಕ್ಕೆ ಹಂಗ ಅಂತ ಹೇಳಿ ಅವ್ರು ಬಂದು ಒಬ್ಬ ಸಹ ನಟರಾದ ಅಪ್ಪುರಾಜ್ ಅವ್ರಿಗೆ ಹೊಡೆದ್ಬಿಟ್ರು. ಬಂದು ಕೆನ್ನೆ ಬಾರಿಸಿದ್ರು. ಅವ್ರಿಗೆ ನಾವು ಹೊಡಿತೀನಿ, ನಾನು ಅವ್ನಿಗೆ ಹೊಡಿತೀನಿ ಅಂತ ಬಾರಿಸಿ, ನಾನು ಹೋಗಿ ಅಡ್ಡ ನಿಂತ್ಬಿಟ್ಟೆ. ಯಾಕೆ ಅವ್ರಿಗೆ ಹೊಡಿತೀರಾ? ನಿಮ್ಗೆ ಏನ್ ರೈಟ್ಸ್ ಇದೆ? ನೀವೇನು, ನಿಮ್ಗೂ ನಮ್ಗೂ ಸಂಬಂಧ ಇಲ್ಲ, ನಾವು ಕಾರಿನ ವ್ಯಕ್ತಿ, ನಮ್ಗೂ ಸಂಬಂಧ ಇರೋದು, ನಾವು ಮಾತಾಡ್ತಿದ್ವಿ, ನೀವ್ ಯಾರಂತ ನಾವು ಕೇಳಿ ಮಾತಾಡಿದ್ವಿ. ಅವಾಗ ಅಲ್ಲಿ ಗಲಾಟೆ ಆಯ್ತು. ಗಲಾಟೆ ಆದಾಗ ಅವ್ರು ಹೊಡೆದಿರೋದಿಲ್ಲ, ಹೈಲೈಟ್ ಆಗಿಲ್ಲ ಮೇಡಮ್. ಫಸ್ಟ್ ಬಂದು ಹೊಡೆದ್ರಲ್ಲ, ನೀವ್ ಯಾರು ಹೊಡೆದಾಡಕ್ಕೆ ಅಂತ ಹೇಳಿ ನಾನು ಹೋಗಿ ದೂರದಾಗ ನನ್ ತೆಗ್ದು ಬಂದು ಕಾರ್ ಕಡೆ ಅಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಿದ್ರು, ತೆಗ್ದು ದುಡಿ ಹಾಕಿದ್ರು ನಾನು. ಆಗ ಅವ್ರು ಹೋಗಿ ಏನಕ್ ನೀವ್ ಹೊಡ್ತಿದ್ರಿ ಅಂತ ಅಲ್ಲಿ ಗಲಾಟೆ ಆಗಿದೆ ಮೇಡಮ್. ಅಷ್ಟೇ. ನಾನು ವಿಟ್ಲ SI ಅವರು ವಿನೋದ್ ಅವ್ರು ಹೇಳಿದ್ರು, ನೀನು ನಿನ್ ಮೇಲೆ ಹಲ್ಲೆ ಆಗಿದೆ ಅಂತ FIR ಹಾಕಮ್ಮ ಅಂತ ಅಂದ್ರು. ಬೇಡ ಸರ್, ಇದು ಇಲ್ಲಿ ಬೇಡ, ಇದು ದ್ವೇಷ ಬೆಳೆಯೋದ್ ಬೇಡ ಅಂತ ಹೇಳಿ. ಕಂಪ್ಲೇಂಟ್ ಕೊಟ್ಟಿಲ್ವಾ ನೀವು? ಕಂಪ್ಲೇಂಟ್ ಕೊಟ್ಟಿದ್ದೀನಿ, FIR ಅಂತ ಹಾಕಿಲ್ಲ ನಾನು. FIR ಮಾಡಿಲ್ಲ ಇನ್ನು? ಮಾಡಿಲ್ಲ ಮೇಡಮ್. ಬೇಡ, ನಮ್ಗೆ ಇನ್ನು ಶೂಟಿಂಗ್ ಹೋಗ್ಬೇಕು, ಅದು ಅಗ್ರಿಮೆಂಟ್ ಆಗಿದೆ ತೆಲುಗು ಮೂವಿ. ಸೊ ಮತ್ತೆ ಅವ್ರ ಕಡೆಯವ್ರು ಏನಾದ್ರು ಕಂಪ್ಲೇಂಟ್ ಕೊಟ್ಟಿದಾರ? ಈಗ ಜಗಳ ಆಯ್ತಲ್ಲ. ಇಲ್ಲ, ಅವ್ರ ಕಡೆಯಿಂದ ಕಂಪ್ಲೇಂಟ್ ಕೊಟ್ಟಿಲ್ಲ. ಅವ್ರಿಗೆ ನಮ್ಗೆ ಏನಿಲ್ಲ, ಅಲ್ಲಿ ತಾನೇಲಿ ಎಲ್ಲ ಓಕೆ, ಅವ್ರು ಅಗ್ರಿ ಆದ್ರು, ನಾವ್ ಅಗ್ರಿ ಆದ್ವಿ. ಬಟ್ ಈ ರಾಜಿ ಆಗಿದೆ. ಬಟ್ ಈ 3rd ಪರ್ಸನ್ ಇಂದ ಇದು ಗಲಾಟೆ ಆಗಿರೋದು. ಅದು ಕಾರಿನ ಜನ ಅಲ್ಲ ಅಲ್ಲಿ ಗಲಾಟೆ ಆಗಿರೋದು, 3rd ಪರ್ಸನ್ ಇದ್ದಾನಲ್ಲ ಅವ. ಅಷ್ಟೇ ಮೇಡಮ್. ಅದು ಇವಾಗ ಶೋಭಿತಾ ಹೊಡೆದಾಟ ಅಂತ ಬಂದಿದೆ. ಇದು ಸೋಷಿಯಲ್ ಮೀಡಿಯಾದಲ್ಲೂ ಬಂದಿದೆ, ನಮಗೂ ಸಿಕ್ಕಿದೆ. ಈಗ ನೀವು ಕ್ಲಾರಿಫೈ ಮಾಡಿದ್ರಲ್ಲ, ಓಕೆ ಫೈನ್, ರಾಜಿ ಆಗಿದೆ ಅಂದ್ರಲ್ಲ, ಬಿಟ್ಬಿಡಿ ಶೋಭಿತಾ ಅವರೇ. ಥ್ಯಾಂಕ್ ಯು ಸೋ ಮಚ್ ಮಾತಾಡೋದಕ್ಕೆ.
ಸರೋಜಿನಿ ಮಹಿಷಿ ವರದಿ ಜಾರಿಗೆ ಆಗ್ರಹಿಸಿ ನಾಳೆ ಕರ್ನಾಟಕ ಬಂದ್ ಆಗುತ್ತಾ ಅಥವಾ ಕೇವಲ ಮುಷ್ಕರನ? ಇನ್ನು ಮುಷ್ಕರಕ್ಕೆ ಯಾರ್ಯಾರು ಬೆಂಬಲ ಕೊಡ್ತಾ ಇದ್ದಾರೆ, ಯಾರ್ಯಾರು ಬೆಂಬಲ ಇಲ್ಲ, ಈ ಬಗ್ಗೆ ಇನ್ನೂ ಕೂಡ ಗೊಂದಲಗಳು ಮುಂದುವರೆದಿದೆ. ಸರೋಜಿನಿ ಮಹಿಷಿ ವರದಿ ಜಾರಿಗೆ ಆಗ್ರಹಿಸಿ ಫಸ್ಟ್ ಬಂದ್ಗೆ ಕರೆಯನ್ನು ನೀಡಲಾಗಿದೆ ಅಂತ ಹೇಳ್ತಾ ಇದ್ರು. ಬಟ್ ಇವಾಗ ಕೇವಲ ಮುಷ್ಕರ ಆಗುತ್ತಾ ಅಥವಾ ಸಾಂಕೇತಿಕವಾಗಿ ಒಂದು ಜಾಥಾ ಮಾಡಿ ಕೈ ಬಿಡ್ತಾರಾ? ಈ ಬಗ್ಗೆ ಇನ್ನೂ ಕೂಡ ಗೊಂದಲ ಹಾಗೆ ಇದೆ. ಇನ್ನು ಟೌನ್ ಹಾಲ್ ನಿಂದ ಫ್ರೀಡಂ ಪಾರ್ಕ್ ತನಕ ಜಾಥಾ ಮಾಡೋದಕ್ಕೆ ಈಗ ನಿರ್ಧಾರವನ್ನ ಕೈಗೊಂಡಿರೋದು. ಜಾಥಾದಲ್ಲಿ ವಿವಿಧ ಕನ್ನಡ ಸಂಘಟನೆಗಳು ಭಾಗಿಯಾಗ್ತವೆ. ಮುಷ್ಕರಕ್ಕೆ ಬಹುತೇಕ ಸಂಘಟನೆಗಳು ಇದೀಗ ನಾವು ಬೆಂಬಲವನ್ನ ಕೊಡೋದಿಲ್ಲ, ಈ ವಿಚಾರ ಏನಿದೆ ಕನ್ನಡಿಗರಿಗೆ ಉದ್ಯೋಗವನ್ನ ಮೀಸಲಾತಿ ಕೊಡಬೇಕು ಉದ್ಯೋಗದಲ್ಲಿ ಅಂತ, ಆ ವಿಚಾರವಾಗಿ ನಮ್ಮ ಸಪೋರ್ಟ್ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ನಾವು ಬಾಹ್ಯವಾಗಿ ಅಷ್ಟೇ ಬೆಂಬಲವನ್ನ ಕೊಡ್ತೀವಿ, ಡೈರೆಕ್ಟ್ ಆಗಿ ಪ್ರತಿಭಟನೆಯಲ್ಲಿ ಈ ಜಾಥಾದಲ್ಲಿ ಪಾಲ್ಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಒಂದಿಷ್ಟು ಸಂಘಟನೆಯ ಮುಖಂಡರು ಹೇಳ್ತಾ ಇದ್ದಾರೆ. ಇನ್ನು ಶಾಲಾ ಕಾಲೇಜ್ಗಳಿಗೆ ಯಾವುದೇ ರೀತಿಯಲ್ಲೂ ಕೂಡ ರಜೆ ಇರೋದಿಲ್ಲ. ಇನ್ನು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್, ಅದು KSRTC ಇರ್ಬೋದು, ಜೊತೆಗೆ ಬೆಂಗಳೂರಿನವರಿಗೆ BMTC ಇರ್ಬೋದು, ಸಂಚಾರದಲ್ಲಿ ಯಾವುದೇ ವ್ಯತ್ಯಯ ಆಗೋದಿಲ್ಲ. ಆದ್ರೆ ಓಲಾ ಹಾಗೇನೆ ಊಬರ್ ಟ್ಯಾಕ್ಸಿ ಸೇವೆ ಸಿಗೋದು ನಾಳೆ ಅನುಮಾನ. ಆಗ್ಲೇ ಮಾತಾಡ್ತಾ ಹೇಳ್ತಾ ಇದ್ರು ಆ ಚಾಲಕರ ಸಂಘದವರು, ನಾವು ಬೆಂಬಲವನ್ನ ಕೊಡ್ತಾ ಇದ್ದೀವಿ, ಹಾಗಾಗಿ ಯಾವುದೇ ಸರ್ವಿಸ್ ಓಲಾ ಮತ್ತೆ ಊಬರ್ ಟ್ಯಾಕ್ಸಿ ಸೇವೆಗಳು ನಾಳೆ ಇರೋದಿಲ್ಲ ಅಂತ. ಸಂಜೆ ವೇಳೆಗೆ ಏನಾದ್ರೂ ಚೇಂಜಸ್ ಆಗಬಹುದೇನೋ ಗೊತ್ತಿಲ್ಲ, ಈ ಬಗ್ಗೆ ಕನ್ಫರ್ಮೇಶನ್ ಸಿಗ್ಬೇಕಾಗುತ್ತೆ. ಸಂಜೆ ವೇಳೆಗೆ ಒಂದು ಐಡಿಯಾ ಸಿಕ್ಬಿಡುತ್ತೆ. ಅಂದ್ರೆ ಈಗ ಏನ್ ಕನ್ಫ್ಯೂಷನ್ಸ್ ಎಲ್ಲ ಕ್ರಿಯೇಟ್ ಆಗಿದೆ, ಇದೇನ್ ಬಂದೋ ಅಥವಾ ಕೇವಲ ಮುಷ್ಕರನೋ ಅಥವಾ ಜಾಥಾ ಮಾಡಿ ಕೈ ಬಿಡ್ತಾರಾ ಅನ್ನೋದು ಗೊತ್ತಾಗುತ್ತೆ. ಇನ್ನು ಕನ್ನಡಿಗರಿಗೆ ಮೀಸಲಾತಿ ಅಂದ್ರೆ ಉದ್ಯೋಗದಲ್ಲಿ ಮೀಸಲಾತಿ ವಿಚಾರವಾಗಿ ಎಲ್ಲರೂ ಕೂಡ ನಾವು ಬೆಂಬಲವನ್ನ ಕೊಡ್ತೀವಿ, ಅದು ಬಾಹ್ಯ ಬೆಂಬಲ ಅಷ್ಟೇ. ನೈತಿಕವಾಗಿ ನಾವು ಬೆಂಬಲ ಕೊಡ್ತೀವಿ, ಆದ್ರೆ ಡೈರೆಕ್ಟ್ ಆಗಿ ಈ ಪ್ರತಿಭಟನೆಯಲ್ಲಿ ಜಾಥಾದಲ್ಲಿ ಈ ಬಂದ್ಗೆ ಕರೆ ಕೊಟ್ರೆ ಅದ್ರಲ್ಲಿ ಡೈರೆಕ್ಟ್ ಆಗಿ ನಾವು ಇನ್ವಾಲ್ವ್ ಆಗೋದಕ್ಕೆ ಆಗೋದಿಲ್ಲ ಅಂತ ವಿವಿಧ ಸಂಘಟನೆಯವರು ಹೇಳ್ತಾ ಇದ್ದಾರೆ. ಮರಿಬೇಡ್ರಪ್ಪ ನನ್ನ ಭವಿಷ್ಯದ ಪ್ರಶ್ನೆ, ಸಿಕ್ಕಿರೋದನ್ನ ಉಳಿಸ್ಕೊಳ್ಬೇಕು, ಮುಂದೆ ನಿಮ್ಮ ಋಣ ತೀರಿಸ್ತೀನಿ, ಇದು ಸವದಿಯ ಸಂಕಟ. DCM ಲಕ್ಷ್ಮಣ ಸವದಿಗೆ ಟೆನ್ಷನ್ ಕ್ರಿಯೇಟ್ ಆಗಿದೆ. ಈ ಟೆನ್ಷನ್ಗೆ ಕಾರಣ ಆಗಿರೋದು ಪರಿಷತ್ನ ಎಲೆಕ್ಷನ್. ಈ ಎಲೆಕ್ಷನ್ ನಲ್ಲಿ ಗೆಲ್ಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ. ಒಂದು ಕಡೆ ಜವಾಬ್ದಾರಿ ಸಿಕ್ಕಿದ್ದಾಗಿದೆ, DCM ಅನ್ನೋ ಹುದ್ದೆ ಸಿಕ್ಕಿದೆ, ಸ್ಥಾನ ಸಿಕ್ಕಿದೆ. ಆ ಸ್ಥಾನಮಾನವನ್ನ ಉಳಿಸ್ಕೊಳ್ಬೇಕು ಅಂದ್ರೆ ಪರಿಷತ್ ಎಲೆಕ್ಷನ್ ಅಲ್ಲಿ ಗೆಲ್ಲಲೇಬೇಕು. ಈ ಸವಾಲನ್ನ ಹಿಂಗಾದ್ರೂ ಮಾಡಿ ಅವರು ಬಚಾವ್ ಆಗಬೇಕು. ಸವದಿಗೆ ಇದೀಗ ಭಯ ಆಗ್ತಿರೋದು ಎಲ್ಲಿ ಕ್ರಾಸ್ ವೋಟಿಂಗ್ ಆಗ್ಬಿಡುತ್ತೆ, ನಮ್ಮ ಶಾಸಕರೇ ನಮ್ಗೇನಾದ್ರೂ ಕೈ ಕೊಟ್ಬಿಡ್ತಾರಾ ಅನ್ನುವಂತ ಭಯ. ಇನ್ನು ಅವಿರೋಧ ಆಯ್ಕೆ ಕಷ್ಟ ಅನ್ನೋ ಭಯ ಇದೆ. ಪಕ್ಷೇತರ ಅಭ್ಯರ್ಥಿಯಾಗಿದ್ದಾರೆ ಅನಿಲ್ ಕುಮಾರ್. ಒಂದು ಕ್ರಾಸ್ ವೋಟ್ ಆದ್ರೂ ಕೂಡ ಮರ್ಯಾದೆ ಪ್ರಶ್ನೆ ಆಗುತ್ತೆ. ಇದು ಕೇವಲ ಲಕ್ಷ್ಮಣ ಸವದಿ ಅವ್ರಿಗಷ್ಟೇ ಅಲ್ಲ, CMಗೂ ಕೂಡ ಮರ್ಯಾದೆಯ ಪ್ರಶ್ನೆ ಆಗುತ್ತಿದ್ದು. ಕ್ರಾಸ್ ವೋಟ್ ಮಾಡದಂತೆ ಶಾಸಕರಿಗೆ CM ಪಾಠ ಮಾಡಿದ್ದಾರೆ. ಇನ್ನು ಶಾಸಕರಿಗೆಲ್ಲ ಸವದಿಯವರೇ ಖುದ್ದಾಗಿ ಫೋನ್ ಮಾಡಿ ದುಂಬಾಲು ಬೀಳ್ತಾ ಇದ್ದಾರಂತೆ. ಇದು ಮರ್ಯಾದೆ ಪ್ರಶ್ನೆ, ನನ್ನನ್ನು ಮರಿಬೇಡ್ರಪ್ಪ, ಒಂದು ಕೂಡ ಕ್ರಾಸ್ ವೋಟಿಂಗ್ ಇಲ್ಲ ಆಗಬಾರದು, ಒಂದು ಸ್ಥಾನಮಾನ ಸಿಕ್ಕಿದೆ ಅದನ್ನ ಉಳಿಸ್ಕೊಂಡು ಹೋಗ್ಬೇಕು. ಈಗ ನಿಮ್ಮ ಋಣ ನನ್ನ ಮೇಲೆ ಅಫ್ಕೋರ್ಸ್ ಇದ್ದೇ ಇರುತ್ತೆ, ಮುಂದಿನ ದಿನಗಳಲ್ಲಿ ನಾನು ಅದನ್ನ ತೀರಿಸ್ತೀನಿ ಅಂತೆಲ್ಲ ಶಾಸಕರಿಗೆ ಫೋನ್ ಮಾಡಿ ಅವರು ಹೇಳ್ತಾ ಇದ್ದಾರಂತೆ. ನನಗೇ ವೋಟ್ ಹಾಕಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾರಂತೆ. ಬಿಜೆಪಿಯ 117 ಶಾಸಕರಿಗೆ ಖುದ್ದಾಗಿ ಸವದಿ ಅವರೇ ಫೋನ್ ಮಾಡಿ ಈ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ನನ್ನನ್ನ DCM ಪಟ್ಟ ಕೊಟ್ಟಿದ್ದಾರೆ ಪಕ್ಷದ ವತಿಯಿಂದ, ಅದನ್ನ ಉಳಿಸ್ಕೊಳ್ಬೇಕು, ಅದಕ್ಕೆ ನೀವು ಈಗ ಕೈ ಹಿಡಿಬೇಕು ಅಂತ ಸವದಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರಂತೆ. ಕಳೆದ 3 ದಿನಗಳಿಂದ ಸವದಿ ಫುಲ್ ಬ್ಯುಸಿ ಆಗಿದ್ದಾರೆ. ಏನ್ರಲ್ಲಿ ಬ್ಯುಸಿ ಆಗಿದ್ದಾರೆ ಅಂದ್ರೆ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರಂತೆ ಶಾಸಕರಿಗೆ. ಇನ್ನೊಂದ್ ಕಡೆ ತಮ್ಮ ಪಕ್ಷದ ಶಾಸಕರಷ್ಟೇ ಅಲ್ಲ, JDS ಅಲ್ಲಿ ಇದಾರಲ್ಲ ಒಂದಿಷ್ಟು ಅಸಮಾಧಾನಿತ ಶಾಸಕರು, ಅವರಿಗೂ ಕೂಡ ಫೋನ್ ಅನ್ನ ಮಾಡ್ತಾ ಇದ್ದಾರಂತೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್. ಸವದಿಗೆ ಈಗ ಸಂಕಷ್ಟ ಏನು ಅಂತಂದ್ರೆ, ಈಗ ಪಕ್ಷೇತರ ಅಭ್ಯರ್ಥಿಯಾಗಿರುವಂತ ಅನಿಲ್ ಕುಮಾರ್ ಅವರು ಇಲ್ಲಿ HDK ಹಾಗೇನೆ DK ಶಿವಕುಮಾರ್ ಅವರು ಒಂದು ಮೆಗಾ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಮೊನ್ನೆಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿತ್ತು. ಇದು ಸವದಿಗೆ ಜೊತೆಗೆ CMಗೆ ಯಾವ ರೀತಿ ಟೆನ್ಷನ್ ಆಗಿದೆ. ಸವದಿ ಅವರು ಕಳೆದ 3 ದಿನಗಳಿಂದ ಹಾಗಾದ್ರೆ ಗೆಲ್ಲೇಬೇಕು ಅಂತ ಏನೆಲ್ಲ ಕಸರತ್ತು ಮಾಡ್ತಾ ಇದ್ದಾರೆ?
ಶರ್ಮಿಳಾ ಶೆಟ್ಟಿ ಸೋತ ಸವದಿಯನ್ನ DCM ಮಾಡಿ ಮಂತ್ರಿ ಮಾಡಿರುವಂತದ್ದು ಬಿಜೆಪಿಯ ಶಾಸಕರಲ್ಲಿ ಅಸಮಾಧಾನ ಇರುವಂತದ್ದು. ಇದರ ಬೆನ್ನಲ್ಲೇ ಫೆಬ್ರವರಿ 17ರಂದು MLC ಚುನಾವಣೆ ನಡೆದಿದೆ. ಅದು ರಿಜ್ವಾನ್ ಅರ್ಷದ್ರಿಂದ ತೆರವಾದಂತ ಸ್ಥಾನ. ಈ ಸ್ಥಾನ ಕೆಲವೊಂದು ಕಡೆ ಅವಿರೋಧವಾಗಿ ಸವದಿಯವರು ಆಯ್ಕೆ ಆಗ್ತಾರೆ ಅಂತಲೇ ಅಂದ್ಕೊಳ್ಳಾಯ್ತು. ಆದ್ರೆ ಕೊನೆಯ ದಿನ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಒಂದು ಸ್ಟ್ರಾಟಜಿನ ಮಾಡಿದ್ರು. ಆ ಮುಖಾಂತರ ಕಾಂಗ್ರೆಸ್ ನಾಯಕ ಅನಿಲ್ ಕುಮಾರ್ ಅವರನ್ನ ಕಣಕ್ಕಿಳಿಸಿದ್ರು. ಇದೀಗ ಅನಿಲ್ ಕುಮಾರ್ ಅವರು ಕಣಕ್ಕಿಳಿದ್ರಿಂದ ಫೆಬ್ರವರಿ 17ರಂದು ಚುನಾವಣೆ ನಡೆಯೋದು ಖಚಿತವಾಗಿದೆ. ಮತ್ತೊಂದು ಕಡೆ ಎಲ್ಲೊಂದು ಕಡೆ ಬಿಜೆಪಿಯ ಇರ್ತಕ್ಕಂಥ 117 ಮತಗಳಿರುವಂತದ್ದು. ಹಾಗಾಗಿ ಎಲ್ಲದು ಬಿಜೆಪಿಯ ಒಂದೇ ಒಂದು ಓಟು ಕ್ರಾಸ್ ವೋಟಿಂಗ್ ಆದ್ರೆ ಅದು ಬಿಜೆಪಿ ಇಮೇಜ್ಗೆ, ಸವದಿಯ ಇಮೇಜ್ಗೆ ಮತ್ತು ಸರ್ಕಾರದ ಇಮೇಜ್ಗೂ ಕೂಡ ಧಕ್ಕೆ ಆಗ್ತಿದೆ. ಹಾಗಾಗಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಸವದಿಯನ್ನು ಕರೆದು ಬಿಜೆಪಿ ಎಲ್ಲಾ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸವದಿಯವರು ಕಳೆದ 4 ದಿನಗಳಿಂದ ಫೋನ್ ಕಾಲಿಂಗ್ ನಲ್ಲೇ ಬ್ಯುಸಿ ಆಗಿದ್ದಾರೆ. ಪ್ರತಿಯೊಬ್ಬ ಶಾಸಕರು ಕೂಡ ಕರೆ ಮಾಡಿ ನೆನಪು ಮಾಡಿಕೊಡ್ತಿದ್ದಾರೆ. ಆ ಮುಖಾಂತರ ಎಲ್ಲ ಒಂದ್ ಕಡೆ ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಅವರು ಬಿಜೆಪಿ ಅಸಮಾಧಾನಿತರು, ಭಿನ್ನಮತೀಯರು ಮತ್ತು ಸಚಿವ ಸ್ಥಾನ ವಂಚಿತರು ಸೋತ ಸವದಿಯ ವಿರುದ್ಧ ತಿರುಗಿ ಬಿದ್ರೆ, ಕ್ರಾಸ್ ವೋಟ್ ಹಾಕಿದ್ರೆ ಅದು ಬಿಜೆಪಿ ಸರ್ಕಾರದ ಇಮೇಜ್ಗೆ ಡ್ಯಾಮೇಜ್ ಆಗುತ್ತೆ. ಎಲ್ಲ ಒಂದ್ ಕಡೆ ಗೆದ್ರು ಕೂಡ ಆಶ್ಚರ್ಯ ಇಲ್ಲದ ಅವರ ಲೆಕ್ಕಾಚಾರ ಆಗಿದೆ. ಇದರ ಬೆನ್ನಲ್ಲೇ ಲಕ್ಷ್ಮಣ್ ಸವದಿ ಇದೀಗ HD ಕುಮಾರಸ್ವಾಮಿ ಏಟಿಗೆ ತಿರುಗೇಟು ಕೊಡಲು ಸಜ್ಜಾಗಿದ್ದಾರೆ. ಆ ಮುಖಾಂತರ JDS ನ ಅಸಮಾಧಾನಿತ ಶಾಸಕರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಲಾಗ್ತಿದೆ. JDS ನ MLAಗಳಿಂದಲೇ ಕ್ರಾಸ್ ವೋಟಿಂಗ್ ಮಾಡಿಸುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಅಂತ ಹೇಳಲಾಗ್ತಿದೆ. ಒಟ್ಟಿನಲ್ಲಿ ಸವದಿಗೆ ಅನಿಲ್ ಕುಮಾರ್ ಅವರು ಕಣಕ್ಕಿಳಿದಿರುವುದು ಟೆನ್ಷನ್ ಆಗಿದೆ ಅಂತ ಹೇಳಲಾಗ್ತಿದೆ. ಮತ್ತೊಂದು ಕಡೆ ಮುಖ್ಯಮಂತ್ರಿ BS ಯಡಿಯೂರಪ್ಪ ಖುದ್ದು ಸೌದಿಗೆ ಟೇಕ್ ಕೇರ್ ಅಂತ ಹೇಳಿ ಸಂದೇಶವನ್ನ ಕೊಟ್ಟಿರೋದ್ರಿಂದ ಸೌದಿ ಕೂಡ ಎಲ್ಲೊಂದು ಕಡೆ ಆತಂಕಕ್ಕೆ ಒಳಗಾಗಿದ್ದಾರೆ. ಬಿಜೆಪಿಯ ಭಿನ್ನಮತೀಯರು ಕೈಕೊಟ್ಟಿರುವ ಆತಂಕಕ್ಕೆ ಕಾರಣ ಆಗಿದ್ರಿಂದಲೇ ಇದೀಗ ಲಕ್ಷ್ಮಣ್ ಸವದಿ ಅವರು ಬಿಜೆಪಿ ಎಲ್ಲ ಶಾಸಕರುಗಳಿಗೂ ಕರೆ ಮೇಲೆ ಕರೆ ಮಾಡಿ ಮಾತಾಡಿ ವಿಶ್ವಾಸವನ್ನು ಗಳಿಸುತ್ತಿದ್ದಾರೆ. ಶರ್ಮಿಳಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಡಿಕೆಗೆ ಕೆಪಿಸಿಸಿ ಫಿಕ್ಸ್, ಕಂಡೀಷನ್ಸ್ ಅಪ್ಲೈ. ಪರಮೇಶ್ವರ್ಗೆ ಒಲಿದ ಬಿಗ್ ಪೋಸ್ಟ್. ದಿಲ್ಲಿ ಸೇರ್ತಾರಾ ಆ ಇಬ್ಬರು ನಾಯಕರು? ಇದು ನೀವೇ ಬಾಸ್ ಕತೆ. DK ಶಿವಕುಮಾರ್ಗೆ ಕೆಪಿಸಿಸಿ ಪಟ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಫೆಬ್ರವರಿ 16ರ ಒಳಗೆ ಕೆಪಿಸಿಸಿ ಸಾರಥಿಯನ್ನ ಅಧಿಕೃತವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಘೋಷಣೆ ಮಾಡುತ್ತಂತೆ. ಹೈಕಮಾಂಡ್ ನಿಂದ ಇದೀಗ ಅಧಿಕೃತ ಘೋಷಣೆ ಅಷ್ಟೇ ಬಾಕಿ ಉಳಿದಿರೋದು. ಸಾಕಷ್ಟು ದಿನಗಳಿಂದ ಈ ಮಾತುಗಳು ಕೇಳಿ ಬರ್ತಾ ಇತ್ತು. ಇನ್ನೇನು ಇವತ್ತು ಘೋಷಣೆ ಮಾಡ್ಬಿಡ್ತಾರೆ, ನಾಳೆ ಘೋಷಣೆ ಮಾಡ್ಬಿಡ್ತಾರೆ ಅನ್ನೋ ಸಿಚುಯೇಷನ್ ಕೂಡ ಸ್ವಲ್ಪ ದಿನಗಳ ಹಿಂದೆ ನಿರ್ಮಾಣ ಆಗಿತ್ತು. ಆದ್ರೆ ಅದಕ್ಕೆ ಹೈಕಮಾಂಡ್ ಆ ಸಂದರ್ಭದಲ್ಲಿ ಬ್ರೇಕ್ ಅನ್ನ ಹಾಕಿತ್ತು. ಇದೀಗ 16ನೇ ತಾರೀಕಿನ ಒಳಗೆ ಈ ಬಗ್ಗೆ ಅಧಿಕೃತವಾಗಿ ಹೈಕಮಾಂಡ್ ಘೋಷಣೆ ಮಾಡುತ್ತೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಇನ್ನು ವಿಪಕ್ಷ ನಾಯಕ ಹಾಗೇನೆ CLP ಹುದ್ದೆಯನ್ನ ವಿಭಜನೆ ಹಾಗಾದ್ರೆ ಹೈಕಮಾಂಡ್ ಮಾಡುತ್ತಾ? ಈ ಡಿಮ್ಯಾಂಡ್ ಅನ್ನ ಹಿರಿಯ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ ಮುಂದೆ ಇಟ್ಟಿದ್ರು. ಆದ್ರೆ ಸಿದ್ದರಾಮಯ್ಯ ಮಾತ್ರ ಎರಡೂ ಹುದ್ದೆ, ಒಂದು ವಿಪಕ್ಷ ನಾಯಕನ ಹುದ್ದೆ, ಇನ್ನೊಂದು CLP ಹುದ್ದೆ, ಎರಡೂ ನನಗೇ ಬೇಕು ಅಂತ ಹೈಕಮಾಂಡ್ ಜೊತೆ ಹೋಗಿ ಮಾತುಕತೆಯೆಲ್ಲ ಮಾಡಿಕೊಂಡು ಡಿಮ್ಯಾಂಡ್ ಅನ್ನ ಅಲ್ಲಿ ಇಟ್ಟು ಬಂದಿದ್ರು. ಆದ್ರೆ CLP ಹುದ್ದೆ ಪರಮೇಶ್ವರ್ಗೆ ಫಿಕ್ಸ್ ಆಗುವಂತ ಚಾನ್ಸಸ್ ಇದೆ. ಅಲ್ಲಿಗೆ ಸಿದ್ದರಾಮಯ್ಯ ಕೈ ತಪ್ಪಿ ಹೋಗುತ್ತೆ CLP ಹುದ್ದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ಎರಡೂ ಹುದ್ದೆ, ವಿಪಕ್ಷ ನಾಯಕನ ಸ್ಥಾನ ಜೊತೆಗೆ CLP ಹುದ್ದೆ, ಎರಡೂ ನನಗೇ ಬೇಕು ಅಂತ ಸಿದ್ದರಾಮಯ್ಯ ಪಟ್ಟನ್ನ ಹಿಡಿದು ಕೂತಿದ್ದಾರೆ. ಹೈಕಮಾಂಡ್ ಮುಂದೆ ಈ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಒಂದು ವೇಳೆ CLP ಹುದ್ದೆ ಪರಮೇಶ್ವರ್ ಅವ್ರಿಗೆ ಕೊಟ್ರೆ, CLP ಹುದ್ದೆ ಸಿದ್ದರಾಮಯ್ಯ ಅವರಿಂದ ಕೈ ತಪ್ಪಿ ಹೋದ್ರೆ ರೆಬಲ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಎರಡೂ ಹುದ್ದೆಯೇ ನನಗೇ ಬೇಕು ಅಂತ ಈ ಹಿಂದಿನಿಂದಲೂ ಕೂಡ ಸಿದ್ದರಾಮಯ್ಯ ಪಟ್ಟನ್ನ ಹಿಡ್ಕೊಂಡು ಬಂದಿದ್ದಾರೆ. ಹೈಕಮಾಂಡ್ಗೆ ಈ ವಿಚಾರವಾಗಿ ಈಗ ವಿಭಜನೆ ಮಾಡಬೇಕಾ ಈ ಎರಡು ಹುದ್ದೆಗಳನ್ನ ಅಥವಾ ಒಬ್ಬರಿಗೆ ಕೊಡಬೇಕಾ ಅನ್ನೋ ಬಗ್ಗೆ ಟೆನ್ಷನ್ ಕ್ರಿಯೇಟ್ ಆಗಿದೆ. ಒಂದು ವೇಳೆ ಸಿದ್ದರಾಮಯ್ಯ ಅವರಿಂದ ಕಸಿದುಕೊಂಡ್ರೆ CLP ಹುದ್ದೆಯನ್ನ ಅವರು ಖಂಡಿತವಾಗ್ಲೂ ರೆಬಲ್ ಆಗ್ತಾರೆ ಅನ್ನೋ ವಿಚಾರ ಹೈಕಮಾಂಡ್ ನಾಯಕರಿಗೂ ಕೂಡ ಗೊತ್ತಿದೆ. ಇನ್ನು ಪರಮೇಶ್ವರ್ ಅವರಿಗೆ ಈ CLP ಹುದ್ದೆಯನ್ನ ಕೊಡೋ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಯೋಚನೆಯನ್ನ ಮಾಡಿದ್ದಾರೆ ಅನ್ನೋ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಇನ್ನು ಹಗ್ಗ ಜಗ್ಗಾಟ ಆಗ್ಬಿಟ್ಟಿತ್ತು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಯಾರಿಗೆ ಸಿಗಬಹುದು, ಯಾತಕ್ಕೋಸ್ಕರ ಇಷ್ಟು ಡಿಲೇ ಮಾಡ್ತಾ ಇದೆ ಹಾಗಾದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಅನ್ನೋ ವಿಚಾರಗಳು ರಾಜಕೀಯ ವಲಯದಲ್ಲಿ ಬಹುಚರ್ಚಿತ ವಿಚಾರ ಆಗಿತ್ತು. ಇದೇ ವಿಚಾರವನ್ನ ಹಿಡ್ಕೊಂಡು ಬಿಜೆಪಿ ನಾಯಕರು ಕೂಡ ಪದೇ ಪದೇ ಗೇಲಿ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಬಟ್ ಇವಾಗ ಒಂದು ಕ್ಲೈಮ್ಯಾಕ್ಸ್ ಸಿಗುವಂತ ಹಂತಕ್ಕೆ ಬಂದಿದೆ.
ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಡಿಕೆ ಶಿವಕುಮಾರ್ ಅವರಿಗೆ ನೀಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಈ ಹಿಂದೆನೂ ಕೂಡ ಒಲವನ್ನ ವ್ಯಕ್ತಪಡಿಸಿತ್ತು. ಆದ್ರೆ ಕೆಲವೊಂದಿಷ್ಟು ಜನ ಅವ್ರ ಮೇಲೆ ಈಗ ಕೇಸ್ ಇದೆ, ಇಡಿ ವಿಚಾರಣೆಗೆ ಒಳಪಡ್ತಾ ಇದ್ದಾರೆ. ಮುಂದೆ ಏನಾದ್ರೂ ಕಂಟಕ ಎದುರಾದ್ರೆ ಅದು ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಕ್ರಿಯೇಟ್ ಮಾಡಬಹುದೇನೋ ಅಂತ ಒಂದ್ ಸ್ವಲ್ಪ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ರು. ಬಟ್ ಇವಾಗ ಅವ್ರಿಗೆ ಫಿಕ್ಸ್ ಆಗುತ್ತೆ, 16ನೇ ತಾರೀಕು ಒಳಗೆ ಅಧಿಕೃತವಾಗಿ ಘೋಷಣೆ ಆಗುತ್ತೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಲ್ಕಟ್ಟಿ. ಕೊನೆಗೂ ಈ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಕ್ಲೈಮ್ಯಾಕ್ಸ್ ಸಿಗುವಂತ ಹಂತಕ್ಕೆ ಬಂದಿದೆ. ಯಾವಾಗ ಅಧಿಕೃತವಾಗಿ ಘೋಷಣೆ ಆಗ್ಬಹುದು? ಅಟ್ ದ ಸೇಮ್ ಟೈಮ್ ಈಗ ಸಿಎಲ್ಪಿ ಮತ್ತೆ ವಿಪಕ್ಷ ನಾಯಕ ಈ ಹುದ್ದೆ ವಿಭಜನೆ ಆಗತ್ತಾ? ಶರ್ಮಿತಾ, ಶತಾಯ ಗತಾಯ ಕೆಪಿಸಿಸಿಗೆ ಸಾರಥಿ ಯಾರಾಗ್ತಾರೆ, ಹೊಸ ಸಾರಥಿ ಅಂತಕ್ಕಂಥ ಒಂದು ದೊಡ್ಡ ಪ್ರಶ್ನೆ ಗೊಂದಲ ಕಾಂಗ್ರೆಸ್ ವಲಯದಲ್ಲಿತ್ತು. ಅದಕ್ಕೆ ತೆರೆ ಬೀಳತಕ್ಕಂತಹ ದಿನಗಳು ಬಹಳ ಹತ್ತಿರ ಇದೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಇದೀಗ ಕಾಂಗ್ರೆಸ್ ವಲಯದಿಂದ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಮಾರ್ಚ್ 16ನೇ ತಾರೀಕಿನ ಒಳಗಾಗಿನೇ ಒಂದು ರಾಜ್ಯ ಕಾಂಗ್ರೆಸ್ಗೆ ಹೊಸ ಸಾರಥಿ ಘೋಷಣೆ ಆಗುತ್ತೆ ಅಂತಕ್ಕಂಥ ಒಂದು ಅಧಿಕೃತ ಮಾಹಿತಿ ಕೂಡ ಪ್ರಕಟವಾಗುತ್ತೆ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾರೆ. ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರ ಹೆಸರು ಮುಂಚೂಣಿಯಲ್ಲಿತ್ತು. ಡಿಕೆ ಶಿವಕುಮಾರ್ ಅವರ ಮೇಲೆ ಸಾಕಷ್ಟು ಕೇಸ್ಗಳಿದೆ, ಹೀಗಾಗಿ ಹೇಗ್ ಮಾಡೋದು ಅಂತಕ್ಕಂಥ ಒಂದು ಗೊಂದಲ ರಾಜ್ಯ ಕಾಂಗ್ರೆಸ್ ಮುಖಂಡರಲ್ಲೂ ಇತ್ತು ಮತ್ತು ಹೈಕಮಾಂಡ್ ಅಲ್ಲೂ ಇತ್ತು. ಇದೀಗ ಎಲ್ಲ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿದ್ದು. ಮಾರ್ಚ್ 16 ಒಳಗೆ ಡಿಕೆ ಶಿವಕುಮಾರ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಅಂತಕ್ಕಂಥ ಒಂದು ನೂತನ ಅಧ್ಯಕ್ಷರಾಗಿ ಅವ್ರನ್ನ ಅಧಿಕೃತವಾಗಿ ಹೈಕಮಾಂಡ್ ಘೋಷಣೆ ಮಾಡುತ್ತೆ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದೇ ಒಂದು ಸಂದರ್ಭದಲ್ಲಿ ಸಿಎಲ್ಪಿ ಮತ್ತು ವಿಪಕ್ಷ ಸ್ಥಾನವನ್ನು ಕೂಡ ವಿಭಜನೆ ಮಾಡಬೇಕು ಅಂತಕ್ಕಂಥ ಮಾತೇನಿತ್ತು. ಅದು ಮಾರ್ಚ್ 15ರ ಒಳಗಾಗಿನೇ ಅದು ವಿಭಜನೆ ಮಾಡ್ತಾರೆ. ಸಿಎಲ್ಪಿ ಮುಖಂಡರನ್ನಾಗಿ ಮಾಜಿ ಡಿಸಿಎಂ ಪರಮೇಶ್ವರನಾಗಿ ಮಾಡ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾರೆ. ಇದೇ ಒಂದು ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಎಂಬಿ ಪಾಟೀಲ್ ಅವ್ರನ್ನ ಮಾಡ್ತಾರೆ ಮತ್ತು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನ ನಾವು ಮಾಡಬೇಕು ಅಂತಕ್ಕಂಥದ್ದು ಏನು ಮಾತುಗಳು ಕೇಳಿ ಬರ್ತಾ ಇತ್ತು. ಅದನ್ನ ಎರಡ್ ಮಾಡಬೇಕು ಅಂತ ಹಾಲಿ ಈಶ್ವರ್ ಖಂಡ್ರೆ ಅವ್ರನ್ನ ಮುಂದುವರಿಸೋದು ಮತ್ತು ಸತೀಶ್ ಜಾರಕಿಹೊಳಿ ಅವ್ರನ್ನ ಮಾಡೋದು. ಆದ್ರೆ 2 ಸ್ಥಾನಗಳು ವಿಭಜನೆ ಆಗೋದಕ್ಕೆ ಸಿದ್ದರಾಮಯ್ಯ ಅವರು ಒಪ್ತಾರ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಅಂತಿಮವಾಗಿ ಹೈಕಮಾಂಡ್ ಅಂತಿಮವಾಗಿ ತೀರ್ಮಾನವನ್ನು ಕೈಗೊಳ್ತಿದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಶ್ರೀನಿವಾಸ್ ಹಲ್ಕಟ್ಟಿ. ಸೈಲೆಂಟ್ ಆಗಿದ್ದ ದಂಡುಪಾಳ್ಯದಲ್ಲಿ ಮತ್ತೊಬ್ಬ ರಾಕ್ಷಸ ನಿಧಾನಕ್ಕೆ ಚಿಗುರುಕೊಂಡಿದ್ದಾನೆ. ಮೀಸೆ ಚಿಗುರದ ವಯಸ್ಸಲ್ಲೇ ಈತ ಗಾಂಜಾಗೆ ದಾಸನಾಗಿದ್ದಾನೆ. ಗಾಂಜಾ ಅಮಲಿನ ಹಣಕ್ಕಾಗಿ ಆತ ರಾಜಧಾನಿಗೆ ಬಂದಿದ್ದ. ಅಸಲಿಗೆ ಈ ದಂಡುಪಾಳ್ಯದ ರಾಕ್ಷಸ ಇದಾನಲ್ಲ, ಈತ ಮಾಡಿರೋದಾದ್ರೂ ಏನು? ಮೀಸೆ ಚಿಗುರದ ವಯಸ್ಸಲ್ಲೇ ಈತ ಮಹಾನ್ ಕಾರ್ಯಕ್ಕೆ ಕೈ ಹಾಕಿದ್ದ. ಒಂದು ಗಾಂಜಾ ದಾಸ ಆಗಿದ್ದ. ಗಾಂಜಾ ಅಮಲಿನ ಹಣಕ್ಕಾಗಿ ಈತ ಮಾಡಿರೋದು ಖತರ್ನಾಕ್ ಕೆಲಸ. ಹಣ ಸಂಪಾದನೆ ಗ್ಯಾಂಗ್ ಅನ್ನ ಕಟ್ಟಿದ್ದಾನೆ. ಈ ಖತರ್ನಾಕ್ ಗ್ಯಾಂಗ್ ಕಟ್ಟಿ ಸರಗಳ್ಳತನವನ್ನ ಮಾಡ್ತಾ ಇತ್ತು ಈ ಐನಾತಿ ಟೀಮ್. ಗಾಂಜಾ ಹುಡುಗರ ಚೈನ್ ಸ್ನ್ಯಾಚ್ ಲಿಂಕ್ ಮಾಹಿತಿ ಪೊಲೀಸರಿಗೆ ಸಿಕ್ಕಿತು. ಡಿಸೆಂಬರ್ 12ನೇ ತಾರೀಕು ಒಂದು ಬೆಚ್ಚಿ ಬೀಳಿಸುವಂತ ಘಟನೆ ಆಗಿತ್ತು. ಈ ಕೃತ್ಯವನ್ನ ಮಾಡಿದ್ದು ಇದೇ ಖತರ್ನಾಕ್ ಗ್ಯಾಂಗ್ ಅನ್ನೋದು ಪೊಲೀಸರಿಗೆ ಗೊತ್ತಾಗಿತ್ತು. ಒಂದೇ ದಿನದಲ್ಲಿ ಒಂದು ಕಡೆಯಲ್ಲ, 2 ಕಡೆಯಲ್ಲ, 8 ಕಡೆ ಈ ಚೈನ್ ಸ್ನ್ಯಾಚರ್ಸ್ ಬಂದು ಕಳ್ಳತನವನ್ನ ಮಾಡಿರ್ತಾರೆ. ಕೇಸನ್ನ ಗಂಭೀರವಾಗಿ ಪರಿಗಣಿಸಿರ್ತಾರೆ ಭಾಸ್ಕರ್ ರಾವ್. ಸರಗಳ್ಳತನಕ್ಕೆ ಇವರು ಬಳಸ್ತಾ ಇದ್ದಿದ್ದು ಬೌನ್ಸ್ ಬೈಕ್. ಯಾವುದೇ ರೀತಿಯಲ್ಲೂ ಅನುಮಾನ ಬರಬಾರದು ಅಂತ, ಯಾರ ಕೈಗೂ ನಾವು ಸಿಕ್ಕಾಕೊಳ್ಳೋದಿಲ್ಲ ಅಂತ ಇವ್ರುಗಳೇನೋ ಖತರ್ನಾಕ್ ಪ್ಲಾನ್ ಮಾಡಿದ್ರು. ಆದ್ರೆ ಪೊಲೀಸರು ಬಿಟ್ಬಿಡ್ತಾರ ಈಸಿಯಾಗಿ? ಕಡೆಗೂ ಆರೋಪಿಗಳನ್ನ ಬಂಧಿಸಿದ್ದಾರೆ KR ಪುರಂನ ಪೊಲೀಸರು. ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ ಯಾವ ರೀತಿ ಬೌನ್ಸ್ ಬೈಕ್ ಅಲ್ಲಿ ಇವ್ರು ಬರ್ತಾರೆ ಅಂತ. ಬೌನ್ಸ್ ಬೈಕ್ ಅಂತೂ ಇವಾಗ ಯಾವ್ಯಾವ ರೀತಿ ದುರುಪಯೋಗ ಆಗ್ತಿದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಬೇಕಾಬಿಟ್ಟಿ ಬಿಸಾಡ್ ಹೋಗ್ತಾರೆ, ಅದು ಸೆಕೆಂಡ್ರಿ. ಬಟ್ ಇಂಥ ಕೃತ್ಯಗಳಿಗೂ ಕೂಡ ಬೌನ್ಸ್ ಬೈಕ್ ಗಳನ್ನ ಇದೀಗ ಯೂಸ್ ಮಾಡ್ತಾ ಇದ್ದಾರೆ. ಈ ಖತರ್ನಾಕ್ ಗ್ಯಾಂಗ್ ಏನ್ ಮಾಡುತ್ತೆ? ದಂಡುಪಾಳ್ಯ ಇಷ್ಟ ದಿನ ಸೈಲೆಂಟ್ ಆಗಿತ್ತು, ಬಟ್ ಅದರಲ್ಲಿ ಒಬ್ಬ ಈ ಗಾಂಜಾಗೆ ದಾಸನಾಗ್ಬಿಟ್ಟಿದ್ದ. ಆ ಅಮಲ್ನಲ್ಲಿ ತೇಲ್ಬೇಕಲ್ಲ, ದುಡ್ಡು ಬೇಕಲ್ಲ, ಈ ಕೃತ್ಯಕ್ಕೆ ಆತ ಕೈ ಹಾಕಿದ್ದ ಒಂದು ಟೀಮ್ ಅನ್ನ ರೆಡಿ ಮಾಡ್ಕೊಂಡು. ಈಗ ಸ್ಕ್ರೀನ್ ಮೇಲೆ ನಾವು ತೋರಿಸ್ತಾ ಇರೋದು ಸಿಸಿಟಿವಿ ಫುಟೇಜ್. ನಾವು ಮೊದಲನೇ ದೃಶ್ಯದಲ್ಲಿ ನೋಡ್ತಿದೀವಿ ಕಳ್ಳರು ಯಾವ ರೀತಿ ಬೌನ್ಸ್ ಗಾಡಿಯಲ್ಲಿ ಬರ್ತಾರೆ ಅಂತ. ಇನ್ನೊಂದು ದೃಶ್ಯದಲ್ಲಿ ತೋರಿಸ್ತಾ ಇದೀವಲ್ಲ, ಅಲ್ಲಿ ಚೈನ್ ಸ್ನ್ಯಾಚಿಂಗ್ ಯಾವ ರೀತಿ ಆ ಸರವನ್ನ ಕದ್ದು ಅಲ್ಲಿಂದ ಅದೇ ಗಾಡಿಯಲ್ಲಿ ಎಸ್ಕೇಪ್ ಆಗ್ತಿದ್ದಾರೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ನೋಡಿ, ನಾನು ಎಲ್ರಿಗೂ ಸೂಚನೆ ಕೊಟ್ಟಿದ್ದೀನಿ, ನೀವು ಪ್ರಕರಣ ಎಲ್ಲಿ ಬೇಕಾದ್ರೂ ದಾಖಲೆ ಮಾಡ್ಬೋದು ಅಂತ. ನಾವು ವಾಲಂಟಿಯರ್ ದಾಖಲೆ ಮಾಡಿ, ಅದಕ್ಕೋಸ್ಕರ ನಿಮಗೆ 2-3 ಹೊರಗಡೆ ಆಗಿದ್ಕೊಂಡು ನಾನೇ ದಾಖಲೆ ಮಾಡಿದ್ದೇನೆ. ದಾಖಲೆ ಮಾಡಿ ಅವ್ರಿಗೆ ಟ್ರಾನ್ಸ್ಫರ್ ಕೊಟ್ಟಿದ್ದೀನಿ. ಮತ್ತು ಬೌನ್ಸ್ ಗಾಡೀಲಿ ಕೆಲವು ಅಪರಾಧಗಳು ಮಾಡೋದ್ರಿಂದ ನಮಗೆ ಹಿಂದೆನೂ ಒಂದು ಕೊಲೆ ಪ್ರಕರಣ ಪತ್ತೆ ಆಗಿತ್ತು. ಮತ್ತು ಒಂದು ಬಿಕಾಸ್ ಅದರೊಳಗೆ GPS ಇದೆ, ಮತ್ತು ಯಾರು ತೊಗೊಂಡು ಹೋಗ್ತಾರೆ ಅದ್ರ ಬಗ್ಗೆ ಫೋಟೋಗ್ರಾಫ್ ಕೂಡ ಸಿಗುತ್ತೆ, ಮತ್ತು ಅವ್ರು ಹೆಂಗೆ ಹೋಗ್ತಾರೆ ಅದು ಕರೆಕ್ಟಾಗಿ ಗೊತ್ತಿರುತ್ತೆ. ಸೊ ಬೌನ್ಸ್ ಗಾಡಿ ತೊಗೊಂಡು ಯಾರು ಅಪರಾಧ ಮಾಡಿದ್ರೆ ಅವ್ರಿಗಿಂತ ದೊಡ್ಡ ಮೂರ್ಖರು ಯಾರೂ ಇಲ್ಲ.
ವೆಲ್ಕಮ್ ಬ್ಯಾಕ್. ಬೆಳಗಾವಿಯಲ್ಲಿ 4 ನಾಡ ಪಿಸ್ತೂಲ್ ಪತ್ತೆಯಾಗಿದೆ. ವಾಘವಾಡೆ ಗ್ರಾಮದಲ್ಲಿ ಪಿಸ್ತೂಲ್ ಪತ್ತೆಯಾಗಿರೋದು. ಫೆಬ್ರವರಿ 8ನೇ ತಾರೀಕು ಕಸದ ರಾಶಿಯಲ್ಲಿ ಈ ಪಿಸ್ತೂಲ್ ಪತ್ತೆಯಾಗಿದೆ ಅನ್ನೋ ವಿಚಾರ ಗೊತ್ತಾಗಿದೆ. ಮಣ್ಣಿನಲ್ಲಿ ತುಕ್ಕು ಹಿಡಿದುಬಿಟ್ಟಿದೆ ಈ ಪಿಸ್ತೂಲ್ಗಳು. ಗೌರಿ ಹತ್ಯೆಗೆ ಬಳಸಿದ್ದ ಪಿಸ್ತೂಲ್ ಅನ್ನೋ ಅನುಮಾನ ಇದೀಗ ವ್ಯಕ್ತವಾಗಿದೆ. ಯಾಕಂದ್ರೆ ಹಂತಕರು ಬೆಳಗಾವಿಯಲ್ಲೇ ಟ್ರೈನಿಂಗ್ ಪಡ್ಕೊಂಡಿದ್ರು ಅಂತ ಮಾಹಿತಿಯನ್ನ ಹಂತಕರೇ ಬಾಯ್ಬಿಟ್ಟಿದ್ರು. ಇದೇ ಕಾರಣಕ್ಕೆ ನಾಡ ಪಿಸ್ತೂಲ್ಗಳ ಬಗ್ಗೆ ತನಿಖೆಗೆ ಪೊಲೀಸರು ಮುಂದಾಗಿದ್ದಾರೆ. ಮೋಹನ್ ಪಾಟೀಲ್ ಅಂತ ಒಂದು ಹೊಲ ಇದೆ. ಹೊಲದ ಸಮೀಪದ ಒಂದು ಜಾಗದಲ್ಲಿ ಮುರಿದು ಹೋಗಿರುವಂಥದ್ದು ಮತ್ತು ಇದಾಗಿರೋಂಥ ಕೆಲವು ನಾಡ ಪಿಸ್ತೂಲ್ಗಳು ಅದನ್ನೆಲ್ಲ ಜೋಡಿಸಿ ನಾವು ಒಂದು 4 ಪಿಸ್ತೂಲ್ ಆಗ್ಬೋದು ಅಂದಾಜು ಮಾಡಿದ್ದೇವೆ. ಆ ಥರ ಒಂದು ಪಿಸ್ತೂಲಲ್ಲಿ ಸಿಕ್ಕಿದ್ದಾವೆ ನಮಗೆ. ಅವುಗಳನ್ನು ನಾವು ವಶಪಡಿಸಿಕೊಂಡು ಈ ಸಂಬಂಧ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸ್ಕೊಂಡಿದ್ದೀವಿ. ಇವು ಹಳೆಯದಾದ ನಾಡ ಪಿಸ್ತೂಲ್ ಥರ ಕಾಣಿಸ್ತದೆ, ಎಲ್ಲ ಮುರಿದು ಹೋಗಿದೆ. ಇವನ್ನು ಯಾರು ಅಲ್ಲಿ ಬಿಸಾಕಿದ್ರು, ಅದು ಯಾರಿಗೆ ಸಂಬಂಧಪಟ್ಟಿದ್ದು, ಇದು ಯಾವ ಹಿನ್ನೆಲೆಯಲ್ಲಿ ಸಿಕ್ಕಿದೆ, ಯಾರು ಜಮೀನು ಮಾಲೀಕರು, ಈ ಥರ ಏನಿದೆ ಅಂತ ತಕ್ಷಣ ನಮ್ಮ ಅಧಿಕಾರಿಗಳೆಲ್ಲ ಹೋಗಿ ಅವನ್ನು ವಶಪಡಿಸ್ಕೊಂಡಿದ್ದಾರೆ. ಇದೇನೋ ದುಷ್ಕೃತ್ಯಕ್ಕೆ ಸಂಬಂಧಿಸಿದ್ದು ಯಾವುದು ಅಂತ ನಾವು ಒಂದು ಪರಿಶೀಲನೆಯನ್ನು ಮಾಡ್ತೀವಿ. ಒಂದು ಪ್ರಕರಣವನ್ನು ಭಾರತೀಯ ಸಶಸ್ತ್ರ ಕಾಯ್ದೆ ಅಡಿ ದಾಖಲು ಮಾಡ್ಕೊಂಡಿದ್ದೀವಿ. ಮುಂದಿನ ತನಿಖೆಯಿಂದ ಇವೆಲ್ಲ ಏನು ಇದರ ಹಿನ್ನೆಲೆ